ಪಲ್ಲು ನಮ್ಮ ಭಾಗ್ಯದ ಬಾಗಿಲ್ನ ನಾವೇ ತೆರ್ಕೋಬಹುದು. ಪೇಪರ್ ಅಲ್ಲಿದೆ. ಎಂತ ಸಂತೋಷದ ವಿಷಯ ಇದೆ ಗೊತ್ತಾ ಪಲ್ಲು? ಬೆಟ್ಟದ ಮೇಲೆ ಸೈಟ್ಗಳನ್ನ ಮಾಡಿ ಮಾರ್ತಾ ಇದ್ದಾರಾ? ಅಲ್ಲ, ನನಗೆ 1 ಕೋಟಿ ರೂಪಾಯಿ ಸಿಗೋ ಚಾನ್ಸಸ್ ಇದೆ. ನೀವೇನ್ ಮಾಡ್ಬೇಕಪ್ಪ? ನನ್ ತಲೆ ಕೊಡ್ಬೇಕಂತೆ. ಈ ತಲೆಗೆ 1 ಕೋಟಿ ರೂಪಾಯಿ ದುಡ್ಡು ಕೊಟ್ಟು ಬಿಡ್ತಾರೆ ಕಣ. ಅಪರೂಪದ ಮೆದುಳುಗಳನ್ನ ಸರ್ಕಾರ ಕೊಂಡುಕೊಳ್ಳುತ್ತದೆ. ವೆರಿ ಇಂಟ್ರೆಸ್ಟಿಂಗ್. ಹಬಿ, ಇದ್ರಲ್ಲಿ ಏನಿದೆ ಅಂತ ಡೀಟೇಲ್ ಆಗಿ ಓದಿ. ಅಪರೂಪದ ಪ್ರತಿಭಾ ಶಕ್ತಿಗಳನ್ನು ಉಳಿಸಿಕೊಳ್ಳುವ ಉದ್ದೇಶದಿಂದ ಸರ್ಕಾರ ಒಂದು ಹೊಸ ವೈದ್ಯಕೀಯ ಯೋಜನೆಯನ್ನು ಜಾರಿಗೆ ತಂದಿದೆ. ಅಪರೂಪದ ಬುದ್ಧಿವಂತ ಮೆದುಳು ಇರೋ ವ್ಯಕ್ತಿಗಳನ್ನ ಸರ್ಕಾರ ಗುರುತಿಸಿ ಅವರ ಮೆದುಳಿಗೆ 1 ಕೋಟಿ ರೂಪಾಯಿಯನ್ನು ಕೊಟ್ಟು ಖರೀದಿ ಮಾಡುತ್ತದೆ. ಅವರು ಬದುಕಿರುವಾಗಲೇ ಅವರಿಗೆ ಅಡ್ವಾನ್ಸ್ ಅನ್ನು ಕೊಟ್ಟು ಅಲ್ಲಿಂದ ಆಚೆ ಅವರ ವೈದ್ಯಕೀಯ ಖರ್ಚುಗಳನ್ನೆಲ್ಲ ಸರ್ಕಾರವೇ ನಿಭಾಯಿಸುತ್ತದೆ. ದೇವರ ಕೊಡ್ದಂಗೆ ನಿಮ್ಮ ಯಜಮಾನಪ್ಪನಿಗೆ ಏನಾದ್ರು ಓತಿ ಕತೆ ಕಚ್ಬಿಡ್ತಾನಮ್ಮ. ಯಾಕೆ ಹಿಂಗ್ ಕುಣಿತಾ ಇದ್ದಾನೆ? ತಲೆ 1 ಕೋಟಿ ರೂಪಾಯಿ ಕೈ ತುಂಬಾ ಅಡ್ವಾನ್ಸು. ಈ ಸ್ಕೀಮ್ ಏನಿದ್ರು ನನ್ನಂತ ಮೆದುಳು ಇರೋರಿಗೆ ಮಾತ್ರ ಕಣೋ, ನಿನ್ನಂತವ್ರಿಗೆ ಅಲ್ಲ. ಯಾಕಣ್ಣಯ್ಯ ಹಾಗಂತೀಯ? ನಮ್ಮ ಯಜಮಾನ್ರಿಗೂ ಮೆದುಳಿದೆ. ಅವರು ಯೋಚನೆ ಮಾಡ್ಬೇಕಾದ್ರೆ ತಲೆ ಕೆರ್ಕೋತಾರೆ ಗೊತ್ತಾ? ನೋಡಮ್ಮ, ದೇವರು ಕೊಟ್ಟ ತಂಗಿ ವೈದ್ಯಾಧಿಕಾರಿಗಳ ತಂಡ ಅಂತ ಒಂದಿರುತ್ತೆ. ಅದು ಬರುತ್ತೆ. ಮೊದಲು ನಮಗೆ ಕೆಲವು ಪರೀಕ್ಷೆಗಳನ್ನು ಒಡ್ಡುತ್ತೆ. ಅದರಲ್ಲಿ ನಾವೆಲ್ಲರೂ ತೇರ್ಗಡೆ ಹೊಂದಬೇಕು. ಆಮೇಲೆ ಅವರು ಈ ಮೆದುಳು ಬುದ್ಧಿವಂತ ಮೆದುಳು ಅಂತ ಮೇಲವರಿಗೆ ಶಿಫಾರಸು ಮಾಡ್ತಾರೆ. ಆಮೇಲೆ ಈ ದುಡ್ಡು ಅಡ್ವಾನ್ಸು ಎಲ್ಲ. ಅವ್ರು ಏನೇ ಟೆಸ್ಟ್ಗಳನ್ನ ಮಾಡಿದ್ರು ನಮ್ಮ ಯಜಮಾನ್ರು ಗೆದ್ದೇ ಗೆಲ್ತಾರೆ. ಪಲ್ಲು, ಯು ಡೋಂಟ್ ವರಿ. ಬಿಟ್ಲಾ ಇಂಟೆಲಿಜೆಂಟ್ ಗೈ ಅಂತ ನಾನು MLA ಕೈಲಿ ಇನ್ಫ್ಲೂಯೆನ್ಸ್ ಮಾಡಿಸ್ತೀನಿ. ನೋಡಿ ಜಾಜಿ ಜಂಬಲ್ ದಿನ್ನಿಯವರೇ, ಇವನು ಬುದ್ಧಿವಂತ ಅಂತ ಅವ್ರು ಸರ್ಟಿಫಿಕೇಟ್ ಕೊಡ್ಬೇಕು ಅಂದ್ರೆ ಮೊದಲು ಅವ್ರು ಬುದ್ಧಿವಂತ ಆಗಿರ್ಬೇಕು. ಬುದ್ಧಿ ಇದ್ರೇನೆ ಪಾಲಿಟಿಕ್ಸ್ ಅಲ್ಲಿ ಮನಿ ಮಾಡಕ್ ಸಾಧ್ಯ. ರಿಚ್ ಆಗಿರೋ MLAನೇ ಹಿಡಿದ್ರೆ ಆಯ್ತು. ಇಲ್ಲಪ್ಪ, ಅಡ್ವಾನ್ಸ್ ಎಷ್ಟು ಕೊಡ್ತಾರಂತೆ? 25% ಕೇಳ್ತೀನಿ ಪಲ್ಲು. ನಾನು ಬದುಕಿರುವಾಗ್ಲೇ ಅವ್ರು 25 ಲಕ್ಷ ಕೊಡ್ಬೇಕಾಗತ್ತೆ. 25 ಲಕ್ಷ ರೂಪಾಯಿ ಕೊಟ್ರೆ ನೀವು ಏನಪ್ಪ ಮಾಡ್ತೀರಾ? ಬಂದು ಒಂದೇ 1 ನಿಮಿಷಕ್ಕೆ ಅದನ್ನ ಹಾಳು ಮಾಡಾಕ್ಬಿಡ್ತಾರೆ. ಯಾಕೋ ನಾನಿಲ್ವೇನಾ? ನಾನು ವಿಟ್ಲ ಇಬ್ರು ಸೇರಿ ಪಾರ್ಟ್ನರ್ಶಿಪ್ ಬಿಸ್ನೆಸ್ ಮಾಡ್ತೀವಿ. ಏನು ಆ ದುಡ್ಡನ್ನ ಹಾಳು ಮಾಡೋ ಬಿಸ್ನೆಸ್? ಪತ್ತು, ಇನ್ ಮುಂದೆ ನಾನು ನೀನು ಪಾರ್ಟ್ನರ್ಸ್ ಕಣ. ಹೋಗಿ ಮಿದ್ಲು ಮಾಡ್ಕೊಂಡ್ಬಿಡೋಣ. ಹಾಗೆಲ್ಲ ಮೆದುಳನ್ನ ನಾವೇ ಮಾಡ್ಕೊಳಕ್ ಆಗಲ್ಲಪ್ಪ. ಸರ್ಕಾರದವ್ರು ಬರ್ಬೇಕು, ಮೆದುಳನ್ನ ಚೆಕ್ ಮಾಡ್ಬೇಕು, ಸೆಲೆಕ್ಟ್ ಮಾಡ್ಕೊಂಡು ಹೋಗ್ಬೇಕು. ಅಲ್ಲ ಕಣ ವಿಟ್ಲ, ನಿನ್ ಮಿದ್ಲು ತೆಗೆದ್ಬಿಟ್ರೆ ನೀನ್ ಹೆಂಗೋ ಬದುಕಿರ್ತ್ಯಾ? ಜೇಡಿ ಮಣ್ಣು ಕೆಂಪು ಮಣ್ಣು ಮನುಷ್ಯನಲ್ಲಿರುವ ಮೆದುಳನ್ನ ತಕ್ಕೊಳ್ಳೋದೆ ಆ ವ್ಯಕ್ತಿಯನ್ನು ಹೊಗೆ ಹಾಕೊಂಡ ಮೇಲೆ. ಈ ಕಣ್ಣುಗಳನ್ನ ತಕ್ಕಂತಾರಲ್ಲಪ್ಪ, ಇದು ಹಂಗೇನೆ. ದುಡ್ಡು ಯಾವಾಗ ಕೊಡ್ತಾರಪ್ಪ? ಬದುಕಿದ್ದಾಗ ಒಂದ್ ಸ್ವಲ್ಪ ಅಡ್ವಾನ್ಸ್ ಅಂತ ಕೊಟ್ಟಿರ್ತಾರೆ. ಸತ್ತ ಮೇಲೆ ಮೆದುಳು ತಕೊಂಡು ಹೋಗ್ತಾ ಇರ್ತಾರೆ. ಹಾಗಿದ್ರೆ ಇದ್ರಲ್ಲಿ ನಾನೇ ಗೆಲ್ಲೋದು. ಲೇ ಬಿಟ್ಟಲ್ ಮಹಾರಾಜ್, ನೀನ್ ಜಪ್ಪಯ್ಯ ಅಂದ್ರೆ ಆಗಲ್ಲ ಬಿಡಲೆ. ಅಲ್ಲ ಕಣಲೆ, ಸರ್ಕಾರ ಅಂದ್ರೆ ನೀನ್ ಕಟ್ಕೊಂಡ್ರೆ ಹೆಂಡ್ತಿ ಅನ್ಕೊಂಡ್ಬಿಟ್ಟಿದ್ದೇನಲ್ಲೇ. ಇಷ್ಟ ಬಂದವ್ರ ಮೆದುಳನ್ನೆಲ್ಲ ಎತ್ಕೊಂಡು ಹೋಗಲ್ಲ. ನೋಡ್ತಾ ಇರಿ, ಫೋನ್ ಮಾಡಿ ಅವ್ರನ್ನ ಮನೆಗೆ ಕರ್ಸ್ಕೊಂಡು ನಾನೇ ಗೆಲ್ಲೋದು. ನೀನೇನಲ್ಲ ಕರ್ಕೊಳ್ಳೋದು, ನಾನು ಅವ್ರ ಮನೆ ಕರ್ಕೊಂಡು ನಾನೇ ಸೆಲೆಕ್ಟ್ ಆಗ್ತೀನಿ. ಆದ್ರೆ ನಮ್ಮ ಯಜಮಾನ್ರೆ ಗೆಲ್ಲೋದು. ಏನಿಲ್ಲ, ನಮ್ಮ ಯಜಮಾನ್ರೆ ಗೆಲ್ಲೋದು. ಸ್ವಲ್ಪ ಇವರು ನನ್ನ ಯಜಮಾನ್ರು. ಇಟ್ಕೊಳ್ರಿ, ನಾನು ಇಲ್ಲಿ ಬೇಡ ಅಂದೆ. ಇಟ್ಕೊಂಡಿಲ್ಲ, ನಾನು ಇವ್ರನ್ನ ಕಟ್ಕೊಂಡಿದ್ದೀನಿ. ಬಾವಾ, ಯಾರು ಗೆಲ್ತಾರೆ ಅಂತ ನೋಡುವ. ನೋಡೋಣ ಬಿಡಲೆ. ಚಾಲೆಂಜ್ ಇಲ್ಲ. ಎಕ್ಸ್ಕ್ಯೂಸ್ ಮೀ. ನಾವ್ ಯಾರು ಅಂತ ಗೊತ್ತಾಗ್ಲಿಲ್ಲಪ್ಪ. ವಂಡರ್ಫುಲ್ ವಂಡರ್ಫುಲ್. ನಾನು ಡಾಕ್ಟರ್ ಗುಣಶೇಖರ್ ಅಂತ. ನಾನು ಲೇಡಿ ಡಾಕ್ಟರ್ ವಿಮ್ಲಾ. ನಿಮ್ಮ ಮನೆಯಿಂದ ಫೋನ್ ಬಂದಿತ್ತಲ್ಲ? ಅದು ನಾವೇ ಮಾಡಿದ್ದು. ಹೌದು, ನಾನು ಫೋನ್ ಮಾಡಿದ್ದೆ. ವಂಡರ್ಫುಲ್ ವಂಡರ್ಫುಲ್. ನೀವ್ ಯಾರು ಅಂತ ಗೊತ್ತಾಗಿಲ್ಲ? ನಾನು ಈ ಮನೆ ಅಳಿಯ ವಿಠಲ್ ಮೂರ್ತಿ MA. ಅದು ನಾವ್ಯಾರು ಅಂತ ಗೊತ್ತಾನೆ. ಗಂಡಿಗಲಿ ವಂಶದ ಕಟ್ಟ ಕಡೆಯ ತುಂಡು ಪಾಂಡ್ರಂಗ ಗಂಡುಗಲಿ. ಎಡಗೈ ಇತ್ತಿದ್ರೆ ವೀರಕೇಸರಿ, ಬಲಗೈ ಇತ್ತಿದ್ರೆ ವೀರ ಮದಕರಿ. ವಂಡರ್ಫುಲ್ ವಂಡರ್ಫುಲ್. ಟೆಸ್ಟ್ ಆದ್ಮೇಲೆ ನೀವು ಯಾರು ಅಂತ ಗೊತ್ತಾಗತ್ತೆ. ಲೇಡಿ ಡಾಕ್ಟರ್ ವಿಮ್ಲಾ ಅವರೇ, ನಿಮಗೆ ಮದುವೆ ಆಗಿದ್ಯಾ? ಇಲ್ಲ, ಯಾಕೆ? ನನ್ಗೂ ಮದುವೆ ಆಗಿಲ್ಲ. So what? ನನಗೂ ಮದುವೆ ಆಗಿಲ್ಲ. ಡಾಕ್ಟ್ರೆ, ಅಪರೂಪದ ಮೆದುಳು ಮತ್ತೆ ಬುದ್ಧಿವಂತ ಮೆದುಳು ಅಂತ ನೀವು ಹೇಗ್ ಕಂಡು ಹಿಡಿತೀರಾ? ವಂಡರ್ಫುಲ್ ವಂಡರ್ಫುಲ್. ನೋಡಿ, ನಾವು ಕೆಲವು ಟೆಸ್ಟ್ಗಳನ್ನ ಮಾಡ್ತೀವಿ. ಅದರಲ್ಲಿ ಪಾಸ್ ಆದವ್ರಿಗೆ ಮಾರ್ಕ್ಸ್ ನ ಕೊಡ್ತಾ ಹೋಗ್ತೀವಿ. ಬೇಡ, ಅವ್ರಿಗೆ 0 ಕೊಡ್ತಾ ಹೋಗ್ತೀವಿ. ನಮ್ಮ ಯಜಮಾನ್ರು 0 ತಗೊಳಲ್ಲ ಬಿಡಿ. ಯಾಕಂದ್ರೆ ಇವರಷ್ಟು ಬುದ್ಧಿವಂತರು ಈ ಏರಿಯಾದಲ್ಲಿ ಯಾರು ಇಲ್ಲ. ಇಡೀ ಬೆಂಗಳೂರು ಹಂಗಂಗೆ ತಡಕಾಡಿದ್ರು ನಮ್ಮಷ್ಟು ಬುದ್ಧಿವಂತರು ಸಿಕ್ಕೋದು ತುಂಬಾನೇ ಕಷ್ಟ. ವಂಡರ್ಫುಲ್. ನೋಡಿ, ಟೆಸ್ಟ್ ಮಾಡ್ಮೇಲೆ ಗೊತ್ತಾಗುತ್ತೆ. ಹೌದು, ಈಗ ನಾವು 3 ದಿನ ಇಲ್ಲೇ ಟೆಂಟ್ ಹಾಕ್ತೀವಿ. ನಿಮ್ಮಿಬ್ಬರನ್ನ ಟೆಸ್ಟ್ ಮಾಡ್ಬಿಟ್ಟು ನಿಮ್ಮಲ್ಲಿ IQ ಎಷ್ಟಿದೆ, ಅದು ಎಷ್ಟು ಪರ್ಸೆಂಟೇಜ್ ಅಲ್ಲಿ ಇದೆ ಅಂತ ನೋಡ್ತೀವಿ. ಮೆದುಳಲ್ಲಿ ಬುದ್ಧಿ ಎಷ್ಟು ಖರ್ಚಾಗಿದೆ, ಎಷ್ಟು ಬಾಕಿ ಇದೆ ಅಂತ ನೋಡಿ ಅದನ್ನ ಸರ್ಕಾರಕ್ಕೆ ರಿಪೋರ್ಟ್ ಕೊಡ್ತೀವಿ. ಅವರು ಅದನ್ನ ರ್ಯಾಂಡಮ್ ಆಗಿ ಚೆಕ್ ಮಾಡ್ಬಿಟ್ಟು ಬುದ್ಧಿವಂತ ಮೆದುಳಿಗೆ 1 ಕೋಟಿ ರೂಪಾಯಿ ಕೊಟ್ಟು ಕೊಂಡ್ಕೊಳ್ತಾರೆ. ಡಾಕ್ಟರ್, ನೀವು ಚುಚ್ಚುತ್ತೀರಾ, ನಾನ್ ಚುಚ್ಚಲಾ? ವಂಡರ್ಫುಲ್. ಚುಚ್ಚೋದೇನಿದ್ರು ನಮ್ ಕೆಲ್ಸ. ಅದ್ರ ಒಂದು ಪಾದಕ್ಕೆ ಏನೋ ಚುಚ್ಬಿಟ್ರು. ಇವನು ಕೂಕೊಂಬಿಟ್ಟ. ನನ್ನ ಪಾದಕ್ಕೂ ಚುಚ್ತಾರೆ. ನಾನು ಕೂಕೊಂಬಾರ್ದು. ಚುಚ್ಕೊಳ್ಳಿ. ಇನ್ನು ನಮ್ಮ ಕೈಲಿ ತಡ್ಕೊಳಕ್ ಆಗಲ್ಲ ಶಿವ. ಅಮ್ಮ
ಡಾಕ್ಟರ್ ನೀವ್ ಹೇಳ್ತೀರಾ ನಾನ್ ಹೇಳ? ವಂಡರ್ಫುಲ್, ಹೇಳೋದು ನನ್ನ ಕೆಲಸ. ನೋಡಿ, ಟೆಸ್ಟ್ ನ ಈಗಿನ ಶುರು ಮಾಡಿದೀವಿ, ಇನ್ನು 3 ದಿನ ಟೆಸ್ಟ್ ಮಾಡ್ಬೇಕು, ಆಮೇಲೆ ಡಿಸೈಡ್ ಮಾಡ್ತೀವಿ. ಡಾಕ್ಟರ್ ವಿಮಲಾ ಅವರೇ, ತಾವು ಲೇಡಿ ಡಾಕ್ಟರ್ ಯಾಕಾಗ್ಬಿಟ್ರಿ? ಬೇರೆ ಆಪ್ಷನ್ ಇರ್ಲಿಲ್ವಲ್ಲ ಅದಕ್ಕೆ. ಅದು ನಿಮ್ಮ ಬಗ್ಗೆ ಒಂದು ಮಾತನ್ನ ಹೇಳಬೇಕು ಅಂತ ಅಂದ್ಕೊಂಡಿದ್ದೀನಿ. ನೋಡಿ, ನಾನ್ ಬಂದಿರೋದೇ ನಿಮ್ ತಲೆಯಲ್ಲಿರೋ ಡಸ್ಟ್ಬಿನ್ ಚೆಕ್ ಮಾಡೋದು. ನೋಡಿ, ನೀವು ನನ್ನನ್ನು ಚೆಕ್ ಬೇಕಾದ್ರೂ ಮಾಡ್ಕೊಳ್ಳಿ, ಅಥವಾ ಕಮ್ಮಿ ಅಂಕಗಳನ್ನ ಕೊಡಿ, ಅಥವಾ ಜಗತ್ತಿನ ಅತ್ಯಂತ ದೊಡ್ಡ ಇವನೇ ಅಂತ ಸರ್ಟಿಫಿಕೇಟ್ ಬೇಕಾದ್ರೂ ಕೊಡಿ. ಆದ್ರೆ ಆ ಮಾತನ್ನ ನಾನು ಇವತ್ತು ಹೇಳಲೇಬೇಕು ಕಣ್ರೆ. ಅದ್ ಏನಂತ ಬೇಗ ಹೇಳ್ರಿ. ಅದು ನಿಮ್ಮನ್ನ ನೋಡ್ತಾ ಇದ್ರೆ ನೀವು ಡಾಕ್ಟರ್ ತರ ಕಾಣಿಸೋದೇ ಇಲ್ಲ ಕಣ್ರೆ. ಮತ್ತೆ ಕಾಣ್ತೀನಿ. ಅದು ಈಗ ತಾನೇ 9ನೇ ಕ್ಲಾಸ್ ಪಾಸ್ ಆಗ್ಬಿಟ್ಟು 10ನೇ ಕ್ಲಾಸ್ಗೆ ಎಂಟ್ರಿ ಕೊಡ್ತಾಕಿದ್ದೀರಾ. ಒಳ್ಳೆ ಚಲ್ಚಲ್ಲಾಗಿ ಕೂಲ್ ಆಗಿ ಸಖತ್ತ ಕಾಣಿಸ್ತೀರಾ ಕಣ್ರೆ. ಬಹುಶಃ ಈ ಸತ್ಯನ ಹೇಳಿದ್ದು ನಾನು ಒಬ್ಬನೇ ಅನ್ಸುತ್ತೆ ಅಲ್ವಾ? ಇಲ್ಲಪ್ಪ, ನಮ್ ಪ್ರೊಫೆಸರ್ ಕೂಡ ಹಾಗೆ ಹೇಳ್ತಾರೆ. ನಮ್ ಹೆಡ್ ಆಫ್ ದಿ ಡಿಪಾರ್ಟ್ಮೆಂಟ್ ಕಪ್ಲಿಪತಿ ಕೂಡ ಮೊನ್ನೆ ಕಳ್ಸಿ ಹಾಯ್ ಲೇಡಿ ನೀವಿನ್ನು ಫಸ್ಟ್ ಸ್ಟೂಡೆಂಟ್ ತರ ಕಾಣ್ತೀರಾ ಅಂತ ಹೇಳಿದ್ರು. ಏನ್ರಿ ಆ ಡಾಕ್ಟರ್ ಜೊತೆ ಕಿಸಿತಾ ಮಾತಾಡ್ತಾ ಇದೀರಾ? ನಿಮ್ದೊಳ್ಳೆ ಕಥೆ ಆಯ್ತು ಕಣ್ರೆ. ಏನು ಅವ್ರು ನಮ್ಮನೆಗೆ ಸೋಪ್ ಪುಡಿನೂ ಇಲ್ಲ ಸೀಗೆಕಾಯಿ ಪುಡಿ ಮಾರಕ್ ಬಂದಿದ್ದಾರೆ. ನನ್ನ ಮೆದಳನ್ನು ಕೊಂಡ್ಕೊಂಡು ಹೋಗಿ ಬಂದಿದ್ರೆ ಕಣ್ರೆ. 10 1 ಕೋಟಿ ರೂಪಾಯಿ ಬಿಸ್ನೆಸ್ ಅಂತವ್ರನ್ನ ಸ್ವಲ್ಪ ಪ್ರೀತಿಯಿಂದ ಮಾತಾಡಿಸಿ ಪುಸಲಾಯಿಸಿ ಪರಸ್ಕೊಂಡ್ರೆ ತಾನೆ ನಮಗೂ ಡೀಲ್ ಕುಡ್ರೋದು. ನೀವೇನ್ರಿ ಅವ್ರನ್ನ ಚೆಕ್ ಮಾಡೋದು, ಅವರು ನಿಮ್ಮನ್ನ ಚೆಕ್ ಮಾಡ್ಬೇಕು. ನೋಡಿ ಡಾಕ್ಟರ್, ನನ್ನ ಹಸ್ಬೆಂಡ್ ಸರಿ ಇಲ್ಲ, ಸ್ವಲ್ಪ ಕಿರಿಕು. ಮ್ಯಾರೇಜ್ ಆಗ್ದಿರೋ ಹುಡುಗಿ ಯಾರು ಮನೆಗ್ ಬಂದ್ರೆ ಸಾಕು ಕಿಸಿಯೋದ್ ಜಾಸ್ತಿ. ಅಯ್ಯೋ, ಇಷ್ಟೊಂದು ಡೇಂಜರಾ? ಅಷ್ಟೇ ಅಲ್ಲ, ಮಹಿಳಾ ಸಂಘದ ಯಾವ್ದೇ ಮೆಂಬರ್ ಮನೆಗ್ ಬಂದ್ರು ಇವನೇ ಪಟಾಯಿಸೋ ಕಾಂಟ್ರಾಕ್ಟ್ ತಗೊಂಡ್ಬಿಟ್ಟಿರ್ತಾರೆ. ನನ್ಗಿನ್ನೂ ಮದ್ವೆನೇ ಆಗಿಲ್ಲ. ಸೊ ವಾಟ್, ನನಗೂ ಆಗಿಲ್ಲ. ವಂಡರ್ಫುಲ್. ನೋಡಿ, ಈಗ ನಿಮ್ಮಿಬ್ಬರು ಟೆಸ್ಟ್ ಮಾಡ್ಬೇಕು. ನನ್ನ ಜೊತೆ ಬನ್ನಿ. ಜೂನಿಯರ್, ಫಾಲೋ ಮೀ. ಮಾತೃಶ್ರೀ ರಂಗಮ್ಮನವರೇ, ಪಂಚ ಇತ್ತ ಕಡೆ ಬನ್ರಿ. ಏನಪ್ಪ ಕಲದದ್ದು? ಅಲ್ಲ, ನಮಗೆ ಜನ್ಮ ಕೊಟ್ಟಿದ್ದು ತಾವೇ ತಾನೇ. ಯಾಕೋ ಹೀಗೆ ಕೇಳ್ತೀಯಾ? ನಾನೇ ಕಣೋ. ಅದು ನಾವೀಗ ಒಂದು ಟೆಸ್ಟ್ಗೆ ಅಂತ ಹೊರಟಿದೀವಿ. ದಯವಿಟ್ಟು ಆಶೀರ್ವಾದ ಮಾಡಿ ಶುಭ ಕೋರಿ. ನೀನಲ್ದೆ ಇನ್ಯಾರೋ ಪಾಸ್ ಆಗ್ತಲೆ. ನಿನ್ನ ಮೆದುಳು ಅಪರೂಪದ್ದು. ನೀನು ಹುಟ್ಟಿದಾಗ ಮೇಲಿಂದ ದೇವತೆಗಳು ಪುಷ್ಪವೃಷ್ಟಿ ಮಾಡಿದ್ನು. ಅದು ಪುಷ್ಪವೃಷ್ಟಿ ಅಲ್ಲ, ಫಸ್ಟ್ ಫ್ಲೋರ್ ಇಂದ ನರ್ಸು ಕಸ ಬಿಸಾಕಿದ್ದು. ನೀವು ಕಾಲ್ ಮುಗಿದ ಆಶೀರ್ವಾದ ತಗೊಳ್ಳಿಪ್ಪ. ಹೆಂಡತಿ ಕಾಲ್ ಮುಗಿದಿರಲ್ಲ, ನಾಚಿಕೆ ಆಗಲ್ಲ? ನಾನು ಹೇಳಿದ್ದು ಅಮ್ಮನ್ ಕಾಲ್ ಮುಗಿರಿ ಅಂತ. ಅಲ್ಲೋ, ನನಗೆ ಈ ಕಾಲ್ ಬೇರೆ ಅಲ್ಲ, ಈ ಕಾಲುಗಳು ಬೇರೆ ಅಲ್ಲ. ಅದಕ್ಕೆ ನಾನು ಯಾವಾಗ್ಲೂ ಹೇಳೋದು, ನನಗೆ ನೀನ್ ಬೇರೆ ಅಲ್ಲ, ಅತ್ತೆಯವ್ರು ಬೇರೆ ಅಲ್ಲ ಅಂತ. ಆಡೋ ಮಾತು ಅರ್ಥ ಬೇಡ್ಬೇನಪ್ಪ. ಕಾಲ್ ಮುಗಿಯೋದೇನ್ ಬೇಕಾಗಿಲ್ಲ, ಕೈನೇ ಮುಗಿರಿ. ನನಗಲ್ಲಪ್ಪ, ಅಮ್ಮನ್ಗೆ. ಪರವಾಗಿಲ್ವಾ? ಪರವಾಗಿಲ್ಲ, ಮುಗಿರಿ. ಅಮ್ಮ ಏನ್ ಬೇಜಾರ್ ಮಾಡ್ಕೊಳಲ್ಲ. ಅತ್ತೆಯವ್ರೆ, ನೋಡಿ, ಇದು ನಾವು ನಿಮಗೆ ಕೊಡ್ತಾ ಇರೋ ಮೊದಲ ಅಸೈನ್ಮೆಂಟ್. ಡಾಕ್ಟರ್ ನೀವ್ ಹೇಳ್ತೀರಾ ನಾನ್ ಹೇಳ? ವಂಡರ್ಫುಲ್. ಹೇಳೋದು ನನ್ನ ಕೆಲಸ, ಮಾಡೋದು ಅವ್ರ ಕೆಲಸ. ನೋಡಿ, ಮಧ್ಯದಲ್ಲಿ ಮಾತಾಡ್ಬಾರ್ದು. ನಿಮ್ಗೆ 10 ನಿಮಿಷ ಟೈಮ್ ಇದೆ. ಯಾವ್ದಾದ್ರು ಗ್ರಹದ ಮೇಲೆ ನಡ್ಕೊಂಡು ಹೋಗಿ ಬಂದು ವಾಪಸ್ ನಮಗೆ ರಿಪೋರ್ಟ್ ಮಾಡ್ಕೋಬೇಕು. ಓಕೆ? ಒಬ್ಬ ಈ ಕಡೆಗೆ ಹೋಗಿ, ಒಬ್ರು ಆ ಕಡೆಗೆ ಹೋಗಿ. ಅಲ್ಲೋ, ಗ್ರಹದ ಮೇಲೆ ನಡೆಯೋದು ಹೇಗೆ? ಇಷ್ಟೊಂದು ಕಷ್ಟದ ಪ್ರಶ್ನೆ ಕೇಳಿದಾರಲ್ಲ, ಏನಪ್ಪ ಮಾಡ್ತೀರಾ? ಈ ತುಂಡುಗೆ ಫುಟ್ಬಾಲ್ ತರ ಇರುತ್ತಲ್ಲ ಗ್ಲೋಬು, ಅದ್ರ ಮೇಲೆ ನಡೆದ್ರೆ ಹೇಗೆ? ಅದ್ರ ಮೇಲೆ ನೀವು ನಿಂತ್ಕೊಂಡ್ರೆ ಜಾರ್ ಬಿದ್ದೋಗ್ತೀರಾ. ಏನು ಯಜಮಾನ್ರೆ, ತಲೆ ಓಡ್ತಾ ಇಲ್ವಾ? ಅದು ಗೊತ್ತಾಗ್ತಾ ಇಲ್ಲ ಕಣೆ. ಬಿಸಿ ಬಿಸಿಯಾಗಿ ಕೆನೆ ಹಾಕಿದ್ ಕಾಫಿ ಮಾಡ್ಕೊಡ್ಲಾ? ಆಗ ನಿಮ್ ತಲೆ ಚೆನ್ನಾಗಿ ಓಡುತ್ತೆ. ಚಂಪಾಚ ಮೇಲೆ ನೀನ್ ಕಾಫಿ ಅಂತ ತಕ್ಷಣ ಗೊತ್ತಾಯ್ತು. ಬಂದೇ ಇರು. ಟೈಮ್ ಅಪ್. ಯಾರಿಗೂ ಗ್ರಹದ ಮೇಲೆ ನಡೆಯಕ್ ಆಗಿಲ್ಲ ಅನ್ಸುತ್ತೆ. ಹೋಗಿ ಗ್ರಹದ ಮೇಲೆ ನಡ್ಕೊಂಡ್ ಬಂದ್ರೆ ಅಂದ್ರೆ ಅದೇಗ್ರಿ ಸಾಧ್ಯ? ನೀವು ತುಂಬಾನೇ ಜಾಸ್ತಿ ಮಾತಾಡ್ತೀರಾ. ಜೂನಿಯರ್, ಇವ್ರಿಗೆ 0 ಹಾಕೋ. ಡಾಕ್ಟ್ರೆ, ನಾನು ಇಲ್ಲಿಂದ ನಮ್ಮ ಮನೆ ಗೇಟ್ ವರ್ಗು ಹೋಗಿ ಅಲ್ಲಿರೋ 2 ನಾಯಿನ ಓಡಿಸಿ ಮತ್ತೆ ಗೇಟ್ ಬಾಗಿಲನ್ನ ಹಾಕೊಂಡು ಮತ್ತೆ ನಡ್ಕೊಂಡ್ ಬಂದ್ಬಿಟ್ಟೆ. ವಂಡರ್ಫುಲ್, ವಂಡರ್ಫುಲ್. ಜೂನಿಯರ್ ಅವ್ರಿಗೆ 10 ಮಾರ್ಕ್ಸ್. ಅದ್ ಹೇಗ್ರಿ ಹತ್ತು ಮಾಡಿಸ್ಕೊಡ್ತೀರಾ? ನೋಡಿ, ನಾನ್ ಹೇಳಿದ್ದು ಗ್ರಹದ ಮೇಲೆ ನಡ್ಕೊಂಡ್ ಬನ್ನಿ ಅಂತ. ಭೂಮಿನೂ ಒಂದು ಗ್ರಹ ಅಲ್ವಾ? ಹಾಗಾಗಿ ಅವ್ರು ಭೂಮಿ ಮೇಲೆ ನಡ್ಕೊಂಡ್ ಬಂದಿದ್ದಾರೆ ಅಂದ್ರೆ ಅವ್ರು ಈ ಅಸೈನ್ಮೆಂಟ್ ಅಲ್ಲಿ ಪಾಸ್. ಡಾಕ್ಟರ್ ವಿಮಲಾ ಅವ್ರೆ, ನಾನು ನಿಮ್ ಪಕ್ಕ ಕೂತ್ಕೊಳ್ಳ? ಕೂತ್ಕೊಂಡಾಯ್ತಲ್ಲ, ಮತ್ತೆ ಕೇಳ್ತಿದ್ದೀರಾ? ನೀವು ನಮ್ಮ ಮನೆಗೆ ಬಂದಿದ್ದು ತುಂಬಾ ಖುಷಿ ಆಗ್ತದೆ, ಅದಕ್ಕೆ ಸಿಹಿ ತಂದಿದ್ದೀನಿ, ತಗೊಳ್ಳಿ. ನನ್ ಬಗ್ಗೆ ಯಾಕೆ ಇಷ್ಟೊಂದು ಕೇರ್ ತಗೋತಿದ್ದೀರಾ? ನೀವು ನೋಡಕ್ಕೆ ತುಂಬಾ ಚೆನ್ನಾಗಿದ್ದೀರಾ. ಅದು ಅಲ್ದಿರಾ ಚಿಕ್ಕ ವಯಸ್ಸಲ್ಲೇ ಡಾಕ್ಟರ್ ಆಗ್ಬಿಟ್ಟಿದ್ದೀರಾ. ನಂಗೇನಾದ್ರೂ ಆದ್ರೆ ನೀವು ನೋಡ್ಕೊಳ್ತೀರಾ ಅಲ್ವಾ? ಅಫ್ಕೋರ್ಸ್, ಹಂದಿ ಜ್ವರ ಕೋಳಿ ಜ್ವರ ಬಂದ್ರೆ ನಾನು ನೋಡ್ಕೋತೀನಿ. ತಗೊಳ್ಳಿ, ಸಿಹಿ ತಿನ್ನಿ. ಥ್ಯಾಂಕ್ ಯು. ಲೇ ಪದ್ದು ಮಹಾರಾಜ್, ಇದು ಆ ಗೋವಿಂದಪ್ಪನ ಅಂಗಡಿಯಿಂದ ತಂದಿರುವ ಮೈಸೂರು ಪಾಕ್ ಅಲ್ವೇ? ಹೌದು, ಗೋವಿಂದಪ್ಪನ ಅಂಗಡಿಯಲ್ಲಿ ಮೈಸೂರು ಪಾಕ್ ಫೇಮಸ್ ಅಲ್ವೇ? ಅಯ್ಯೋ ಶಿವನೇ, ನೀನ್ ಬೆಳಗ್ಗೆ ಅದು ಪೇಪರ್ ಓದ್ಲಿಲ್ವಾ? ಕೊನೆ ಪಕ್ಷ FM ರೇಡಿಯೋನು ಕೇಳಿಲ್ವೇನೋ? ಇದ್ರಲ್ಲಿ ಅವರು ಕ್ರೂಡ್ ಆಯಿಲ್ ಬೆಳೆಸ್ಬಿಟ್ಟಿದಾರಂತೆ. ಇದನ್ನ ತಿಂದು ಜನಗಳೆಲ್ಲ ಅಂತ ವಾಂತಿ ಮಾಡ್ಕೊತಾರೆ. ಇದ್ರಲ್ಲಿ ಕ್ರೂಡ್ ಆಯಿಲ್ ಮಿಕ್ಸ್ ಮಾಡಿದಾರಾ? ಕುರುಡ ಇಲ್ಲ ಅಂದ್ರೆ ಏನು? ಲೇ, ಅದು ಕ್ರೂಡ್ ಆಯಿಲ್ ಅಲ್ಲ ಕಣೋ, ಕ್ರೂಡ್ ಆಯಿಲ್. ಅದು ನೋಡಿ,
ನಾನು ಜಾಂಗೀರ್ ಭಟ್ರ ಹೋಟ್ಲಿಂದ ಜಾಂಗೀರ್ನ ಕಟ್ಸ್ಕೊಂಡ್ ಬಂದಿದ್ದೀನಿ. ಅಯ್ಯೋ ನಂಗೆ ಜಾಂಗೀರ್ ಅಂದ್ರೆ ತುಂಬಾ ಇಷ್ಟ, ನನ್ಗೆ ಬೇಡಪ್ಪ. ನನಗೂ ಜಾಂಗೀರ್ ಅಂದ್ರೆ ಇಷ್ಟ. ಒಂದ್ ಕೆಲಸ ಮಾಡಿ, ನೀವು ಒಂದು ತಗೊಳ್ಳಿ, ಹೇಳ್ತೀನಿ, ತಿಂದ್ಬಿಡಿ. ನಾನೇನ್ ಮಾಡ್ಲಾ? ಆ ಗೋವಿಂದಪ್ಪ ನಂಗೆ ಮೈಸೂರು ಪಾಕ್ ಇದೆಯಲ್ಲಪ್ಪ, ಮುಕ್ಕು. ಅಭಿ, ಈ ಸ್ವೀಟ್ ನನಗೆ ಯಾಕೆ ಕೊಡ್ಲಿಲ್ಲ? ಕೊಡಿಸ್ತೀನಿ ಬಿಡ್ರೆ. ಹಾಗಾದ್ರೆ ಇದನ್ನ ತಂದಿರೋದು ನನಗಲ್ಲ. ಅಯ್ಯೋ ಶಿವನೇ, ಇದು ತಂದ್ರೆ ನಿಮ್ಗೋಸ್ಕರ ಕಣ್ರಿ. ಜಾಂಗೀರ್ ಅಂದ್ರೆ ನಿಮಗೆ ಇಷ್ಟ ಅಂತ ನಿಮ್ಗೂ ಗೊತ್ತು, ಜನಗಳಿಗೂ ಗೊತ್ತು. ಏನು ಇದನ್ನ ತಂದಿರೋದು ನಿಮ್ ಹೆಂಡತಿಗೋಸ್ಕರನಾ? ಹಾಗಾದ್ರೆ ನಂಗೆ ಬೇಕಾಗಿಲ್ಲ, ನೀವೇ ತಿನ್ಕೊಳ್ಳಿ. ಗಿಣಿ ಕಚ್ಚಿದ ಮಾವು. ಚಂಪಾ, ಈಗ ಯಾರ ತಲೆ ಸೆಲೆಕ್ಟ್ ಆಯ್ತು? ಯಾರ ತಲೆನೂ ಸೆಲೆಕ್ಟ್ ಆಗಿಲ್ಲ, ಇನ್ನು ಟೆಸ್ಟ್ ನಡೀತಾನೆ ಇದೆ. ಓ, ನನ್ನ ಅಳಿಗಿನ ತಲೆಗಿಂತ ನನ್ನ ಮಗನ ತಲೆನೇ ದೊಡ್ಡದು. ಅದ್ ಹೇಗೆ ಹೇಳ್ತೀರಾ? ಸೈಜಲ್ಲಿ ಅಲ್ಲಿ ನೋಡಿಯತ್ತೆ. ಏನೇ ಇದು? ಸ್ಮಶಾನದಲ್ಲಿರೋ ಬುರುಡೆಗಳನ್ನ ಮನೆ ತಂದಿರ್ತಾರ, ಮುಚ್ಚೆ ಬೇಡ ಅವಳಿಗೆ. ಅದ್ರಲ್ಲಿರೋ ಮೆದುಳನ್ನ ತಗೊಂಡು ಬುರುಡೆ ಮಾತ್ರ ಇಟ್ಟಿದ್ದಾರೆ. ಅಂದ್ರೆ ಈಗ ನನ್ನ ಮಗನಿಗೂ ಅಳಿಯನ್ಗೂ ಹೀಗೆ ಮಾಡ್ತಲ್ಲ? ಹ್ಞೂ ಅತ್ತೆ, ಅದಕ್ಕೆ ನನ್ನ ಮೆಚ್ಮಾಡ್ರಿಗೆ ಹೇಳ್ತಾ ಇರೋದು ಹುಷಾರಾಗಿರಿ ಹುಷಾರಾಗಿರಿ ಅಂತ. ಆದ್ರೆ ಇವ್ರು ನನ್ ಮಾತೇ ಕೇಳ್ತಾ ಇಲ್ಲ. ಇದು ನೋಡಿದ್ರೆ ನಿಮ್ಗೆ ಏನ್ ಅನ್ಸುತ್ತೆ? ಒಂದು ನನ್ ತಲೆ ಬೋಡೆ, ಇನ್ನೊಂದು ನಮ್ ಬಾವನ್ ತಲೆ ಬೋಡೆ ತರ ಇದೆ. ಸತ್ತಾಗಿರೋ ಮನುಷ್ಯ ತಲೆ ಬೀಳ್ತದೆ. ಅದು ಒಂದು ನಮ್ಮ ಅಜ್ಜಂದು, ಇನ್ನೊಂದು ನಮ್ಮ ಮುತ್ತಾತಂದು. ಅಲ್ಲ ಬಾವ, ಇದು ನಮ್ ದೊಡ್ಡಪ್ಪಂದು, ಅದು ಅವ್ರ ಅಪ್ಪಂದು. ಈಗ ಎರಡನೇ ಟೆಸ್ಟ್ ಶುರು ಮಾಡ್ತಾ ಇದೀವಿ. ಡಾಕ್ಟರ್ ನೀವ್ ಹೇಳ್ತೀರಾ ನಾನು ಹೇಳ? ವಂಡರ್ಫುಲ್. ಹೇಳೋದು ನನ್ನ ಕೆಲಸ, ಮಾಡೋದು ಅವ್ರ ಕೆಲಸ. ಟೆಸ್ಟ್ ನಂಬರ್ 2, ಮತ್ತೆ ಯಾರು ಮಾತಾಡ್ಬಾರ್ದು. ನಿಮ್ಗೆ 10 ಮಿನಿಟ್ಸ್ ಟೈಮ್ ಕೊಡ್ತೀನಿ, ಅಷ್ಟರಲ್ಲಿ ನೀವು ತಲೆ ತಿನ್ಬೇಕು. ಇದನ್ನೇನಾದ್ರೂ ತಿಂದ್ರೆ ನಮ್ ಹಲ್ಲುಗಳೆಲ್ಲ ಉದುರೋಗ್ಬಿಡ್ತಾವೆ. ಡಾಕ್ಟ್ರೆ, ಇದ್ರ ಒಳಗಡೆ ಮೆದುಳು ಇದೆಯೋ ಇಲ್ವೋ ಅಂತ ನನಗಂತೂ ಗೊತ್ತಿಲ್ಲ. ಈ ಮೆದುಳು ಇಲ್ದೇ ಇರೋ ಬುರುಡೆನ ತಿನ್ನು ತಿನ್ನು ಅಂತ ಹೇಳ್ತಾ ಇದ್ರಲ್ಲ, ನಿಮ್ ತಲೆ ಒಳಗೆ ಏನಾದ್ರೂ ಇದೆಯಾ ಅಂತ ನಾನು ನೋಡಿ. ಡಾಕ್ಟ್ರೆ, ನಾವು ಬೇಕಿದ್ರೆ ಬುರುಡೆನ ಬಿಟ್ಬಿಡ್ತೀವಿ, ಆದ್ರೆ ಯಾವುದೇ ಕಾರಣಕ್ಕೂ ಬುರುಡೆನ ಮಾತ್ರ ತಿನ್ನಲ್ಲ. ಇಷ್ಟಕ್ಕೂ ತಿನ್ನೋದಕ್ಕೆ ಈ ಬುರುಡೆನಲ್ಲಿ ಏನಿದೆ? ಎಲ್ಲ ತಿಂದು 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 ಖಾಲಿ ಆದ್ಮೇಲೆ ತಾನೆ ಒಂದು ಬುರುಡೆ ಅಂತ ಆಗೋದು. ವಂಡರ್ಫುಲ್, ವಂಡರ್ಫುಲ್. ನಮ್ಮ ಕಣ್ಣು ಮುಂದೆ ಗೋಚರಿಸುತ್ತಿರುವ ಈ ಎರಡು ತಲೆಬುರುಡೆಗಳಲ್ಲಿ ಇದು ಗಂಡು ತಲೆಬುರುಡೆಯು ಮತ್ತು ಇದು ಹೆಣ್ಣು ತಲೆಬುರುಡೆಯೂ ಆಗಿರ್ತದೆ. ಇದು ಹೆಣ್ಣು ತಲೆಬುರುಡೆ ಅಂತ ನಾನು ಹೇಗೆ ಹೇಳ್ತಾ ಇದ್ದೀನಿ ಅಂದ್ರೆ, ನೋಡಿ, ಸತ್ತು ಇಷ್ಟು ವರ್ಷಗಳಾಗಿದೆ, ಇದು ಒಂದು ಬುರುಡೆಯಾಗಿ ಪರಿವರ್ತನೆಗೊಂಡಿದೆ. ಆದ್ರೂ ಕೂಡ ಇದರಲ್ಲಿ ಹೆಣ್ಣಿನ ಬಿಂಕ ಬಿಗುಮಾನಗಳೆಲ್ಲ ನಮ್ಮ ಕಣ್ಣಿಗೆ ಗೋಚರಿಸ್ತಾ ಇದೆ. ಮತ್ತು ಮೇಲೂ ಕೂಡ ಅದು ಮಾತಾಡೋದಕ್ಕೆ ಪ್ರಯತ್ನ ಪಡ್ತಾ ಇದೆ ಅಂದ್ಮೇಲೆ ಇದು ಖಚಿತವಾಗಿ ಹೆಣ್ಣು ತಲೆಬುರುಡೆನೇ. ವಂಡರ್ಫುಲ್, ವಂಡರ್ಫುಲ್. ಜೂನಿಯರ್, ಪಾಂಡುರಂಗ ಅವ್ರಿಗೆ 10 ಮಾರ್ಕ್ಸ್ ಕೊಡು. ಮತ್ ನಮ್ಮ ಯಜಮಾನ್ರಿಗೆ ಒಂದು ಪಕ್ಕದಲ್ಲಿ ಏನಿದೆ? 0. ಅದೇ. ಯಾಕ್ರಿ ಮೊನ್ನೆ ಪಾಂಡುರಂಗ ಅವ್ರು ಇಷ್ಟೊತ್ತು ಮಾತಾಡಿದ್ ನಿಮ್ಗೆ ಏನ್ ಅನ್ನಿಸ್ತು? ನನಗಂತೂ ತಲೆ ತಿಂದಾಗಾಯ್ತು. ಎಕ್ಸಾಕ್ಟ್ಲಿ, ನಾನ್ ಹೇಳಿದ್ದು ಅದನ್ನೇ, ತಲೆ ತಿನ್ನಿ ಅಂತ, ಬುರುಡೆ ತಿನ್ನಿ ಅಂತಲ್ಲ. ಹಾಗಾಗಿ ಸೆಕೆಂಡ್ ಟೆಸ್ಟ್ ಅಲ್ಲೂ ಕೂಡ ಪಾಂಡುರಂಗ ಅವರು ಪಾಸ್. ಬಿಟ್ಲಾ, ಹೇಗಾದ್ರೂ ಮಾಡಿ ಈ ಥರ್ಡ್ ರೌಂಡ್ ಟೆಸ್ಟ್ ಅಲ್ಲಿ ನೀನ್ ಪಾಸ್ ಆಗ್ಲೇಬೇಕು. ಪ್ರತಿ ಸರಿನೂ ಭಾವನಿಗೆ ಮಾರ್ಕ್ಸ್ ಕೊಡ್ತಾ ಇದಾರೆ. ಅವ್ರು ಸಿಕ್ಕಾಪಟ್ಟೆ ಪಾರ್ಶಾಲಿಟಿ ಮಾಡ್ತಾ ಇದಾರೆ. ಅದೆಲ್ಲ ಗೊತ್ತಿಲ್ಲ, ಹೇಗಾದ್ರೂ ನೀನ್ ಪಾಸ್ ಆಗ್ಲೇಬೇಕು ಕಣ. ಹಾಗಿದ್ರೆ 200 ರೂಪಾಯಿ ಕೊಡಿ. ಈಗ 3ನೇ ರೌಂಡ್. ಡಾಕ್ಟ್ರೆ, ಇದು ನೀವ್ ಹೇಳ್ತೀರಾ ನಾನು ಹೇಳ? ವಂಡರ್ಫುಲ್, ವಂಡರ್ಫುಲ್. ನೀನೇ ಹೇಳು. ಈಗ ನಾವು 3ನೇ ರೌಂಡ್ ಶುರು ಮಾಡ್ತಾ ಇದೀವಿ. ಈ ರೌಂಡ್ ನಲ್ಲಿ ನಾನು ತಿಕ್ಲಿ ಪ್ರಶ್ನೆ ಕೇಳ್ತೀನಿ, ಅದಕ್ಕೆ ನೀವು ಉತ್ತರ ಕೊಡ್ಬೇಕು. ನನ್ನ ಪ್ರಶ್ನೆ ಏನಪ್ಪಾ ಅಂದ್ರೆ, ನೀವಿಬ್ರು ತೆಪ್ಪಗ್ ನಿಂತ್ಕೋಬೇಕು. ಯಜಮಾನ್ರೆ, ಯಾಕೆ ಹಿಂಗ್ ತಿಕ್ಲಿ ತಿಕ್ಲಿ ಮಾಡ್ತಿದ್ದೀರಾ? ಅವರು ಬೇಜಾರ್ ಮಾಡ್ಕೋತಾರೆ. ಬಿಟ್ಲಾ, ಡೋಂಟ್ ವೆರಿ, ನೀನೇ ವಿನ್ ಆಗೋದು. ಟೈಮ್ ಅಪ್. ಈಗ ಹೇಳಿ, ಈ ಸ್ಪರ್ಧೆಯಲ್ಲಿ ಯಾರು ವಿನ್ ಆದ್ರು ಅಂತ? ನಾನೇನ್ ಕೇಳಿದ್ದೆ? ಒಂದ್ ತಿಕ್ಲು ಪ್ರಶ್ನೆ ಕೇಳಿದ್ದೆ. ತೆಪ್ಪಗ್ ನಿಂತ್ಕೊಳ್ಳಿ ಅಂತ ಹೇಳಿದ ತಕ್ಷಣ ವಿಟ್ಲಾ ತೆಪ್ಪಗ್ ನಿಂತ್ಬಿಟ್ರು. ಆದ್ರೆ ಪಾಂಡುರಂಗ ತಿಕ್ಕಲ್ ಆಡಕ್ ಶುರು ಮಾಡಿದ್ರು ಇವಳ ತರ. ಹಾಗಾಗಿ ಈ ಟೆಸ್ಟ್ ಅಲ್ಲೂ ಕೂಡ ಪಾಂಡುರಂಗನೇ ಪಾಸ್. ಡಾಕ್ಟರ್, ನೀವ್ ಹೇಳ್ತಿರೋ ನಾನು ಹೇಳೋ? ವಂಡರ್ಫುಲ್. ಇಬ್ಬರಲ್ಲಿ ಒಬ್ರು ಹೇಳಿ. ನೋಡಿ, ಈಗ ನಾನು ನಿಮ್ಗೆ 4ನೇ ಟೆಸ್ಟ್ ಇಡ್ತಾ ಇದ್ದೀನಿ. ಮುಂದಿನ ಜನರೇಷನ್ ತುಂಬಾನೇ ಸ್ಟ್ರಾಂಗ್ ಆಗಿರುತ್ತೆ. ಮಹಿಳೆಯರಿಗೆ ಜಾಸ್ತಿ ಪ್ರಿಫರೆನ್ಸ್ ಸಿಗುತ್ತೆ. ಅಯ್ಯೋ, ಈಗ ಸಿಕ್ಕಿರೋ ಪ್ರಿಫರೆನ್ಸೇ ಸಾಕು. ಇದಕ್ಕಿಂತ ಹೆಚ್ಚಿನ ಅಧಿಕಾರ ಅವ್ರ ಕೈಗೆ ಏನಾದ್ರು ಕೊಟ್ಬಿಟ್ರೆ ನಮ್ಮನ್ನ ನಿಂಬೆಣ್ಣು ಮಾಡ್ಕೊಂಡು ಹಿಂಡು ಬಿಡ್ತಾರೆ. ವಂಡರ್ಫುಲ್, ವಂಡರ್ಫುಲ್. ನೋಡಿ, ಈ ಟೆಸ್ಟ್ ಅಲ್ಲಿ ನೀವು ನಿಮ್ ಹೆಂಡತಿನ ಬೈಬೇಕು. ಅವರು ಕೋಪ ಮಾಡ್ಕೊಂಡ್ರು ಕೂಡ ನೀವು ನಿಮ್ ಬುದ್ಧಿನ ಉಪಯೋಗಿಸ್ಬಿಟ್ಟು ನೀವ್ ಹೇಳ್ದಾಗೆ ಅವ್ರು ಕೇಳೋಗ್ ಮಾಡ್ಬೇಕು. ಅಂಡ್ ಯುವರ್ ಕೌಂಟ್ ಡೌನ್ ಸ್ಟಾರ್ಟ್. ಜೂನಿಯರ್, ನಾವ್. ಲೇ ಪಲ್ವ, ಬಾರಲ್ಲೇ. ಏನಪ್ಪಾ? ಬಾವ ಬನ್ರಿ ಈ ಕಡೆ. ಕತ್ತೆ.
ನನ್ನನ್ನ ಕತ್ತೆ ಅಂತ ಇದ್ದೀರಾ? ಮತ್ತಿನ್ನೇನು, ನೀನು ಕೆಲ್ಸಕ್ಕೆ ಬಾರದೇ ಇರೋಳು ನಾಲಾಯಕ್ಕು. ಹೋಗಿ ಹೋಗಿ ನಿನ್ನ ನಾನ್ ಕಟ್ಕೊಂಡಿದ್ದೀನಲ್ಲ, ನನಗ್ ಬುದ್ಧಿ ಇಲ್ಲ. ಕಾನ್ಪುರದ್ದು ಸೊಲ್ಲಾಪುರದ್ದು ತಗೊಂಡು ನನಗ್ ನಾನೇ ಹೊಡ್ಕೋಬೇಕು. ಏನಾಯ್ತಪ್ಪ ನಿಮ್ಗೆ? ನಿನಗೊಂದು ಅಡಿಗೆ ಮಾಡಕ್ ಬರಲ್ಲ, ತಿಂಡಿ ಮಾಡಕ್ ಬರಲ್ಲ, ಮನೆ ಕೆಲಸ ಮಾಡಕ್ ಬರಲ್ಲ. ಚಂಪ ಮಾಡಾಕಿದ್ರೆ ಗಡತ್ತಾಗ ತಿನ್ನೋದಕ್ ಬರತ್ತೆ. ನೀನು ದೊಡ್ಡ ವಂಶದ ಒಬ್ಳು ಮಗಳು ಅಂತ ನಾನ್ ನಿನ್ನ ಕಟ್ಕೊಂಡಿದ್ದಕ್ಕೆ ನನ್ನ ಜೀವನನೇ ಎಕ್ಕುಟ್ಟು ಹೋಯ್ತು. ಅಲ್ಲ, 3 ಅಡಿ 3 ಇಂಚ್ ಇದೆಯಾ? ಯಾವತ್ತಾದ್ರೂ ಅದಕ್ಕಿಂತ ಜಾಸ್ತಿ ಬೆಳಿಬೇಕು ಅಂತ ನಿನ್ನ ತಲೆಯಲ್ಲಿ ಬಂದಿದ್ಯಾ? ಯಾರಿಲ್ಲಿ ಹೋಗಿ ಬರೋರಲ್ಲ, ಏನಯ್ಯ ಹೋಗಿ ಹೋಗಿ ಆ ಕುಳ್ಳಿನ ಕಟ್ಕೊಂಡಿದೀಯಲ್ಲ, ಆ ಕುಳ್ಳಿನ ಕಟ್ಕೊಂಡಿದೀಯಲ್ಲ, ಆ ಕುಳ್ಳಿನ ಕಟ್ಕೊಂಡಿದೀಯಲ್ಲ ಅಂದ್ರೆ ಈ ಕುಳ್ಳಿನ ಕಟ್ಕೊಂಡಿರೋ ನನಗೆ ಇನ್ನೆಷ್ಟು ಅವಮಾನ ಆಗಿರ್ಬಾರ್ದು. ನೀವ್ ಹೀಗೆ ಬೈತಾ ಇದ್ರೆ ನಮ್ಮ ಅಣ್ಣಂಗ್ ಹೇಳಿ ನಿಮ್ಮನ್ನ ಮನೆ ಬಿಟ್ಟು ಓಡಿಸ್ಬಿಡ್ತೀನಿ. ಅವನು ಯಾವ ಸೀಮೆ ಅಣ್ಣನೇ, ಅವನೇ ಓಡ್ಸೋದು, ನಾನೇ ನಡ್ಕೊಂಡು ಹೋಗ್ತೀನಿ. ಚಾಚಿ ಚಂಬಲ್ತೇನೆ, ನೀನ್ ಕಣ್ ಸಾಕಿದ್ರೆ ನಾನು ಕಣ್ಮುಂದ್ ಬಾರ. ಮರ್ಯಾದೆ ಜಾಜಿ ಅಂತ ಏಕೋಸದಲ್ಲಿ ಕರಿಬೇಡ್ರಿ. ಹೋಗಿ ಬನ್ನಿ ಅಂತ ಮರ್ಯಾದಿಂದ ಮಾತಾಡ್ಸಿ. ಟಿಪಿಕಲ್ ಇಂಡಿಯನ್ ಹಸ್ಬೆಂಡ್ ತರ ಬಿಹೇವ್ ಮಾಡಬೇಡಿ. ಬೌನ್ಸಿಂಗ್ ಬಾಯ್ ಫ್ರೆಂಡ್ ತರ ಇರಿ. ಒಂದು ಬಿಟ್ಟ ಅಂದ್ರೆ ಎಷ್ಟೊತ್ತು ರೈಲ್ವೆ ಸ್ಟೇಷನ್ ಒಳಗೆ ಬಿದ್ದಿರ್ಬೇಕು. ಏನೇ ನೀನ್ ಹಾಕೊಂಡಿರೋ ಡ್ರೆಸ್ಸಿನ ಬಿಟ್ಟು ಈ ತರ ಡ್ರೆಸ್ ಹಾಕೊಂಡ್ರೆ ಬೀದಿ ನಾಯಿಗಳು ಹೊಟ್ಟಿಸ್ಕೊಂಡ್ ಬರ್ತವೆ. ಅಪಾಪೋಲಿಗಳು ಕಣ್ಣೆಲ್ಲ ನಿನ್ ಮೇಲೆ ನೆಟ್ಟಿರ್ತವೆ. ಆಮೇಲೆ ನಾನು ನಿನ್ನಿಂದ ಬಾಡಿಗೆ ಆಡ್ತಾರೆ ಬರ್ಲೇನೆ ನೋಡ. ಇನ್ನೊಂದ್ಸಲ ನಿನ್ ಬಟ್ಟೆನೆ ಹಾಕೊಂಬೇಡ, ಇಂಥ ಬಟ್ಟೆನ ಹಾಕೊಳ್ಳಬೇಡ. ಅಭಿ, ನೀವ್ ಹೀಗೆ ಮಾತಾಡ್ತಾ ಇದ್ರೆ ನಾನು ನಿಮ್ನ ಬಿಟ್ಟು ಹೋಗ್ಬಿಡ್ತೀನಿ. ಬಿಟ್ಟು ಹೋಗಲೇ. ನೀವು ಹೋದ್ರೆ ಏನಂತೆ, ದುಂಡು ಮಲ್ಲಿಗೆ, ಜಾಜು ಮಲ್ಲಿಗೆ, ಘಮಘಮ ಮಲ್ಲಿಗೆ ಅಂತ ಒಂದ್ 4 ಜನರು ಕರ್ಕೊಂಡ್ಬಿಡ್ತೀನಿ ಅಷ್ಟೇ. ನೀವ್ ಯಾವ ಮಲ್ಗಿನೂ ಮನೆ ಕರ್ಕೊಂಡ್ ಬರ್ಬೇಡಿ. ನಾನೇ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ತೀನಿ. ಮಾತಾಡಿದ್ರೆ ದೊಡ್ಡ ತಪ್ಪಾಗೋಯ್ತು. ಬಂದ್ರಿಲ್ಲ. ಇನ್ನೊಂದ್ಸತಿ ಏನಾದ್ರೂ ನೀವ್ ಹೀಗ್ ಮಾತಾಡಿದ್ರೆ ಬೆಟ್ಟದ ಮೇಲಿರೋ ಮರಕ್ಕೆ ನಿಮ್ಮನ್ನ ನೇತ್ ಹಾಕ್ಬಿಡ್ತೀನಿ. ವೈದ್ಯ ಪುಂಗವರೇ, ನಮ್ಮ ಪ್ರದರ್ಶನ ಕಲೆ ತಮಗೆ ಇಷ್ಟ ಆಯ್ತೆ? ಇದು ರಿಸಲ್ಟ್ ನಾನು ಮುಂದಿನ ಟೆಸ್ಟ್ ಆದ್ಮೇಲೆ ಹೇಳ್ತೀನಿ. ಮಿಸ್ಟರ್ ಪಾಂಡುರಂಗ ಬಿಟ್ಲ, ನೀವಿಬ್ರು ನಿಮ್ ಹೆಂಡತಿದ್ದೀರಾ ಸಿಕ್ಕಾಪಟ್ಟೆ ಬೈದ್ಬಿಟ್ಟಿದ್ದೀರಾ. ಅದಕ್ಕೆ ಸಿಕ್ಕಾಪಟ್ಟೆ ಕೋಪ ಮಾಡ್ಕೊಂಡ್ಬಿಟ್ಟಿದಾರ. ಅಯ್ಯೋ, ಆದಿ ಲೋಕರ್ ಬೈದ್ರೆ ನಮ್ಮ ವಿರುದ್ಧ ತಿರುಗಿ ಬೀಳ್ತಾರೆ. ಇನ್ನು ಹೆಂಡತಿಗೆ ಬೈದ್ರೆ ಅವ್ರು ಸುಮ್ಮನೆ ಬಿಡ್ತಾರೇನ್ರಿ? ತಿರುಗಿ ಬೀಳ್ತಾರೆ. ವಂಡರ್ಫುಲ್. ಅದಕ್ಕೋಸ್ಕರ ನಿಮ್ಗೆ ಇನ್ನೊಂದು ಟೆಸ್ಟ್ ಇಡ್ತಾ ಇದ್ದೀನಿ. ಏನು? ಈಗ ನೀವು ಕೋಪಿಸ್ಕೊಂಡ್ರೆ ನಿಮ್ಮ ಹೆಂಡತಿನ ಪ್ರೀತಿಯಿಂದ ಓಲೈಸ್ಕೋಬೇಕು. ಅಷ್ಟೇ ತಾನೇ? ಚಿಟ್ಕಿ ಹೊಡೆಯೋದ್ರಲ್ಲಿ ಸಮಾಧಾನ ಮಾಡ್ತೀನಿ. ಹಲೋ, ಏನು? ಆಗ ತಿಳಿದೇ ನಿನಗೆ ಬೈದ್ಬಿಟ್ಟೆ. ಆಗಿದ್ದಕ್ಕೆಲ್ಲ ಬೇಜಾರು ಮಾಡ್ಕೋಬೇಡ. ಆದಷ್ಟು ಬೇಗ ನಾವಿಬ್ರು ಬೆಟ್ಟದ ಮೇಲೆ ಒಂದು ಮನೆ ಮಾಡಿ ಅಲ್ಲಿರೋ ಮರಕ್ಕೆ ಜೋಳಿಗೆ ಕಟ್ಟಿ ಆ ಜೋಳಿಗೆಯಲ್ಲಿ ನಮ್ಮ ಮಗುನ ಹಾಕಿ ತೂಗೋಣ. ಐ ಲವ್ ಯು ಪಲ್ಲು. ಐ ಹೇಟ್ ಯು. ಜಾಜಿ ಚಿನ್ನೋ, ಬನ್ರಿ ಇಲ್ಲೇ. ನಿನ್ಗೇನ್ ಬಂತು ದೊಡ್ಡವಾಗ? ಯಾಕಿಂತ ಡ್ರೆಸ್ ಹಾಕೊಂಡ್ಬಿಟ್ಟಿದ್ಯಾ? ಮತ್ತಾಗ್ಲೇ ನೀವೇ ಬೈದ್ರಿ ಆ ತರ ಟಾಪ್ ಹಾಕೊಂಡ್ರೆ ಡಾಗ್ ಅಟ್ಟಿಸ್ಕೊಂಡ್ ಬರುತ್ತೆ ಅಂತ. ಅದಕ್ಕೆ ಚೇಂಜ್ ಮಾಡ್ದೆ. ಅಯ್ಯೋ, ನನ್ ಬಂಗಾರು ನಿನ್ನ ನರ್ತನೆ ಮಾಡ್ಕೊಳಕಿಲ್ಲ ನೋಡ. ಅಲ್ಲ, ಗಂಡ ಅಂದ್ಮೇಲೆ ಒಂದ್ ಮಾತು ಬೈತಾನೆ. ಅದಕ್ಕೆ ನೀನ್ ಇಂಥ ಡ್ರೆಸ್ ಹಾಕೊಂಡ್ಬಿಡ್ದ? ಈ ಬಟ್ಟೆ ಬಿಚ್ಚು. ಆ ತರ ಇತ್ತಲ್ಲ, ಅದನ್ನ ಹಾಕೊಂಬ. ಬರೀ ಅದು ಏನು ತಕ್ಕಲ್ ರೊಕ್ಕನ ಅಂತ ಒಂದ್ 20 ಡ್ರೆಸ್ ಹಾಕ. ಮಾಡ್ಸಕೊಂಬತ್ತೀನಿ ನೀನು. ಈಗ ನಾವು ಫೈನಲ್ ರಿಸಲ್ಟ್ ಅನೌನ್ಸ್ ಮಾಡ್ತಾ ಇದ್ದೀವಿ. ವಂಡರ್ಫುಲ್. ನೋಡಿ, ಪಾಂಡುರಂಗ ಅವರು ತಮ್ಮ ಹೆಂಡತಿನ ಬೈದು ಹತೋಟಿಯಲ್ಲಿ ಇಟ್ಕೊಳ್ಳೋದ್ರಲ್ಲಿ ಸಕ್ಸಸ್ ಆಗಿದ್ದಾರೆ. ಆದ್ರೆ ವಿಠಲ ಅವರು ಅವ್ರ ಹೆಂಡತಿನ ಬೈಯಕ್ ಹೋಗಿ ಅವರೇ ಹೆಂಡತಿನ ಬೈಸ್ಕೊಂಡಿದ್ದಾರೆ. ಸೊ ಪಾಂಡುರಂಗ ಅವರಿಗೆ ಜೂನಿಯರ್ 10 ಮಾರ್ಕ್ಸ್. ನನಗೆ ಆಸ್ ಇಟ್ ಈಸ್. ವಂಡರ್ಫುಲ್. ನೋಡಿ, ಪಾಂಡುರಂಗ ಅವರು ಕೋಪಿಸ್ಕೊಂಡಿರೋ ಹೆಂಡತಿನ ಮತ್ತೆ ಪ್ರೀತಿ ಮಾತಾಡ್ಬಿಟ್ಟು ಅವ್ರ ಪ್ರೀತಿನ ಸಂಪಾದಿಸ್ಕೊಂಡಿದ್ದಾರೆ, ಅದ್ರಲ್ಲಿ ಗೆದ್ದಿದ್ದಾರೆ. ಆದ್ರೆ ವಿಟ್ಲ ಅವರು ಯಾವುದೇ ಶ್ರಮ ವಹಿಸದೆ ಅವರು ಫೇಲ್ ಆಗಿದ್ದಾರೆ. ಸೊ ಪಾಂಡುರಂಗ ಅವ್ರಿಗೆ ಮತ್ತೊಮ್ಮೆ 10 ಅಂಕಗಳು, ವಿಠಲ ಅವ್ರಿಗೆ ಎಂದಿನಂತೆ 0. ವಿತ್ 5 ಟೆಸ್ಟ್ ಗಳಲ್ಲಿ ಪಾಂಡುರಂಗ ಅವರು 50 ಮಾರ್ಕ್ಸ್ ತಗೊಂಡಿದ್ದಾರೆ. ವಿಟ್ಲ ಅವರು 5 ಕೋಳಿ ಮೊಟ್ಟೆ ತಗೊಂಡಿದ್ದಾರೆ. ಹಾಗಾದ್ರೆ ಈಗ ಯಾರ ಮೆದುಳು ಸೆಲೆಕ್ಟ್ ಆಯ್ತು? ವಂಡರ್ಫುಲ್. ಇನ್ಯಾರ್ದು? ವಿಟ್ಲ ಅವ್ರದ್ದು. ಇದು ತುಂಬಾ ಮೋಸ. ಎಲ್ಲದರಲ್ಲೂ ಪಾಸ್ ಆಗಿರೋ ನಮ್ಮ ಯಜಮಾನ್ರನ್ ಬಿಟ್ಟು ಫೇಲ್ ಆಗಿರೋ ವಿಟ್ಲಿಂಗ್ ಯಾಕೆ 1 ಕೋಟಿ ರೂಪಾಯಿ ಕೊಡ್ತಾ ಇದೀರಾ? ವಿಟ್ಲ ಅವರು ಅವ್ರ ಮೆದುಳಿಗೆ ಯಾವುದೇ ಶ್ರಮ ಕೊಡದೆ ಎಲ್ಲಾ ಟೆಸ್ಟ್ ಅಲ್ಲೂ ಫೇಲ್ ಆಗಿದ್ದಾರೆ. ಆದ್ರೆ ಪಾಂಡುರಂಗ ಅವರು ತಮ್ಮ ಮೆದುಳಿಗೆ ತುಂಬಾನೇ ಸ್ಟ್ರೆಸ್ ಕೊಟ್ಟು ಬುದ್ಧಿವಂತಿಕೆಯಿಂದ ಎಲ್ಲಾ ಟೆಸ್ಟ್ ಅಲ್ಲೂ ಪಾಸ್ ಆಗಿದ್ದಾರೆ. ಹಾಗಾಗಿ ಪಾಂಡುರಂಗ ಅವರು ಅವ್ರ ಬುದ್ಧಿನ ಖರ್ಚು ಮಾಡಿ ಅವ್ರ ಮೆದುಳು ಸವಿತಾ ಇದೆ. ಆದ್ರೆ ವಿಟ್ಲ ಅವ್ರ ಮೆದುಳು ಫ್ರೆಶ್ ಆಗಿದೆ. ಅದಕ್ಕೆ ಸಾಕ್ಷಿ ಅವ್ರು ತಗೊಂಡಿರೋ 5 ಸೊನ್ನೆಗಳು. ಸೊ ಮುಂದಿನ ಜನರೇಷನ್ಗೆ ವಿಟ್ಲ ಅಂತ ಅವ್ರ ಮೆದುಳು ಬೇಕಾಗತ್ತೆ. ಹಾಗಾಗಿ ಅವ್ರ ಮೆದುಳನ್ನ ಪ್ರಿಸರ್ವ್ ಮಾಡೋದಕ್ಕೋಸ್ಕರ ನಾವು 1 ಕೋಟಿ ರೂಪಾಯಿ ಕೊಟ್ಟು ಅವ್ರ ಮೆದುಳನ್ನ ಪರ್ಚೇಸ್ ಮಾಡ್ತಾ ಇದೀವಿ. ಅದಕ್ಕೆ ಅಡ್ವಾನ್ಸ್ ಅಂತ 100 ರೂಪೀಸ್ ಕೊಡ್ತಾ ಇದೀವಿ. ಮಿಕ್ಕಿ ದುಡ್ಡು ವಿಟ್ಲ ಸತ್ ಮೇಲೆ